ನೆನಪಿದೆಯಾ? ನಾವೆಲ್ಲ ಚಿಕ್ಕವರಿದ್ದಾಗ ಬಿಸ್ಕತ್ ಅಂದರೆ ಪಾರ್ಲೆಜಿ ಬಿಸ್ಕತ್. ಒಂದು ಪ್ಯಾಕ್ ಬಿಸ್ಕತ್ ಜೊತೆ ಒಂದು ಲೋಟ ಹಾಲು ಅಥವಾ ಚಾನೋ ಇದ್ಬಿಟ್ರೆ ನಮ್ಮನ್ನು ಹಿಡಿಯೋರೇ ಇಲ್ಲ, ಅಷ್ಟು ಖುಷಿ ಆಗ್ಬಿಡ್ತಿದ್ವಿ ಅಲ್ವಾ? ಬಟ್ ಈಗ ಮಾರ್ಕೆಟಲ್ಲಿ ಅದು ಎಷ್ಟು ವೆರೈಟಿ ಬಿಸ್ಕತ್ಗಳಿದೆಯೋ ಗೊತ್ತಿಲ್ಲ. ಅದರಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅದು ಕೂಡ ಗೊತ್ತಿಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಅದೆಲ್ಲ ನಾವು ತಲೆನೂ ಕೆಡಿಸ್ಕೊಳ್ತಿರ್ಲಿಲ್ಲ. ಬಟ್ ಈಗ ನಮ್ಮ ಮಕ್ಳಿಗೆ ಕೊಡಬೇಕು ಅಂದರೆ ನಾವು ಸ್ವಲ್ಪ ಜಾಸ್ತಿನೇ ಕಾನ್ಷಿಯಸ್ ಆಗಿರ್ತೀವಿ ಅಲ್ವಾ? ಸೊ ಇವತ್ತು ಮಕ್ಕಳಿಗೆ ಅಂತ ಹೇಳಿ ಮನೇಲೆ ಬಿಸ್ಕತ್ ಮಾಡ್ತಾ ಇದ್ದೆ. ಮೊದಲು 2 ಚಮಚ ಬೆಣ್ಣೆ, 5 ಚಮಚ ಬೆಲ್ಲದ ಪುಡಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಂಡು, ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಇದಕ್ಕೇನೆ ಹಾಕಿದ್ದೀನಿ. ಹಾಗೆ 2 ಚಮಚ ಅಮೂಲ್ ಮಿಲ್ಕ್ ಪೌಡರ್ ಬರುತ್ತಲ್ಲ ಅದು, ಹಾಗೆಯೇ ಒಂದು 3/4 ಚಮಚದಷ್ಟು ವೆನಿಲಾ ಎಸೆನ್ಸು, 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕಿದ್ದೀನಿ. ಹಾಗೆ ಒಂದು ಪಿಂಚಷ್ಟು ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಂಡಿದ್ದೀನಿ. ಗಟ್ಟಿಯಾಗಿ ನಾದಬಾರ್ದು, ಆದಷ್ಟು ಸ್ಮೂತಾಗೆ ನಾದ್ಕೊಂಡು ಈ ಹದಕ್ಕೆ ರೆಡಿ ಆದಮೇಲೆ ಇದನ್ನು ಒಂದು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಉದ್ದಬೇಕು. ನೆಕ್ಸ್ಟು ಮನೇಲಿ ಯಾವುದಾದ್ರೂ ಒಂದು ಕ್ಯಾಪ್ ಇರುತ್ತೆ ಅಲ್ವಾ ಈ ಸೈಜಿಂದು, ಅದರಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಬಿಸ್ಕತ್ ಶೇಪಲ್ಲಿ ಇದು ರೆಡಿ ಆಗುತ್ತೆ ಅಲ್ವಾ? ಆಮೇಲೆ ಇದನ್ನು ಬಟರ್ ಪೇಪರ್ ಮೇಲೆ ಇಟ್ಟು ಓವನಲ್ಲಿ 180 ಡಿಗ್ರಿನಲ್ಲಿ ಇಟ್ಟು ಜಸ್ಟ್ 15 ನಿಮಿಷ ಬೇಕ್ ಮಾಡಿದ್ರೆ ಆಯಿತು. ಬಿಸ್ಕತ್ ತುಂಬಾ ಕ್ರಂಚಿಯಾಗಿ ರೆಡಿ ಆಗಿಬಿಡುತ್ತೆ. ಓವನ್ ಇದ್ದರೆ ಓಕೆ, ಇಲ್ಲ ಅಂದರೆ ನೀವು ಪಾತ್ರೆನಲ್ಲಿ ಕೂಡ ಮಾಡ್ಕೋಬೋದು. ದಪ್ಪ ತಳ ಇರೋವಂಥ ಪಾತ್ರೆನಲ್ಲಿ ಕೆಳಗಡೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲ್ಗಡೆ ಇದನ್ನು ಇಟ್ಟು ಮಾಡ್ಬೋದು. ನಾನು ನಿಮಗೆ ತೋರಿಸೋದಕ್ಕೆ ಅಂತ 2 ಥರ ಕೂಡ ಮಾಡಿದ್ದೆ. ಇದನ್ನು ಮಾಡ್ತಾನೆ ಅದ್ರ ಘಮ ಮನೆ ತುಂಬ ಹರಡ್ಬಿಟ್ಟಿತ್ತು. ಮಗನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಬಂದು ತೊಗೊಂಡು ಹೋಗ್ತಾ ಇದ್ದಾನೆ. ಹಾಗೆ ತುಂಬಾ ಕ್ರಂಚಿಯಾಗಿ ಕೂಡ ಬಂದಿತ್ತು. ಸಿಗ್ತೀನಿ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ. ಬಾಯ್, ಥ್ಯಾಂಕ್ ಯು.